ಏನಮ್ಮ? ಓಕೆ, ಅಲ್ಲಿ ಇಟ್ಕೊಂಡು ಕೃಷ್ಣನ ಜೊತೆ ಆಟ ಆಡು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಟಾಪಿಕ್ ಏನು ಅಂತ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನನ್ನ ತೊಂದರೆ ನೋಡಿ ಟಾಪಿಕ್ ಏನು ಅಂತ. ಅಲ್ಲ, ನಂಗೊಂದು ಅರ್ಥ ಆಗ್ತಿಲ್ಲ. ಹೆಣ್ಣಾಗಿ ಹುಟ್ಟೋದೇ ತಪ್ಪ? ಹೆಣ್ಣಾಗಿ ಹುಟ್ಟಲೇಬಾರ್ದಾ? ಹೆಣ್ಣಿಲ್ಲ ಅಂದರೆ ಪ್ರಪಂಚ ಬೆಳೆಯೋದು ಹೆಂಗೆ? ಪ್ರಪಂಚ ಹೆಂಗೆ ಸೃಷ್ಟಿಯಾಗಿರೋದು? ಅಲ್ಲ, ನನಗೆ ಶಾಕ್ ಆಯಿತು. ನೆನ್ನೆ ಒಂದು ನ್ಯೂಸ್ ನೋಡಿದೆ. ಹುಬ್ಬಳ್ಳಿಲಿ 5 ವರ್ಷ, ಇನ್ನೂ 5 ವರ್ಷನೂ ಆಗಿಲ್ಲ, 4 ವರ್ಷ 5 ವರ್ಷದ ಹುಡುಗಿನ ರೇಪ್ ಮಾಡಿದಾರಲ್ಲ. ಅವನಿನ್ನು ಎಂಥ ಮನುಷ್ಯ ಇರಬೇಡ. ಅವನಿಗೆ ಅಕ್ಕ ತಂಗಿದಿರಿಲ್ವಾ? ಅವನು ಹುಟ್ಟಿರೋದು ಒಂದು ಹೆಣ್ಣಿಂದ ತಾನೆ. ಹೆಣ್ಣಿಲ್ಲ ಅಂದ್ರೆ ಅವನು ಹುಡ್ತಿರ್ಲಿಲ್ಲ ಅಲ್ವಾ? ಅದು ಹೆಂಗ್ರಿ ಮನ್ಸು ಬರುತ್ತೆ? 5 ವರ್ಷದ ಪಾಪು, 4 ವರ್ಷದ ಮಗಳು. ಆ ಪಾಪ ಎಷ್ಟು ಚೆನ್ನಾಗಿದೆ ಅಂದರೆ ಅವ್ರಿಗೆ ಹೆಂಗಾಗಿರ್ಬೇಡ ಅಪ್ಪ ಅಮ್ಮ ಸಂಕಟ. ಅವರಿಗೆ ಅಂತಲ್ಲ, ಎಲ್ಲರಿಗೂ ಯಾರಿಗಾದ್ರೂ ಅಷ್ಟೇ. ಒಂದು ಹುಡುಗಿನ ರೇಪ್ ಮಾಡಿದ್ದಾರೆ ಅಂದರೆ ಓಕೆ, ಚಿಕ್ಕ ಪಾಪು ರೀ. ಅದರಲ್ಲಿ ಅವ್ನು ಎನ್ಕೌಂಟರ್ ಆಗಿದೆ. ಒಂದು ಸಮಾಧಾನ, ಅವನಿಗೆ ತಕ್ಕ ಶಾಸ್ತಿ ಆಯಿತು. ಇದು ನನ್ನ ಒಪಿನಿಯನ್ ಹೇಳಬೇಕು ಅಂತ ಅಂದರೆ, ಯಾರಿಗಾರು ಅದು ಬೈ ಮಿಸ್ಟೇಕ್ ಆಗಿರೋದು, ಅವ್ರು ಬೇಕು ಅಂತ ಮಾಡಿಲ್ಲ. ಅವ್ರು ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಹೋಗಿ ಅವ್ರದ್ದು ಮಿಸ್ ಆಗ್ತಿದ್ದಾನೆ, ತಪ್ಪಿಸ್ಕೊತಾರೆ ಅನ್ನೋ ಕಾರಣಕ್ಕೆ ಅವ್ರು ಮಾಡಿರೋದು. ಬಟ್ ಗ್ರೇಟ್, ಓಕೆ. ಅವ್ನು ಸತ್ತಿರೋದ್ರಲ್ಲೂ ಏನೂ ಫೀಲ್ ಏನಿಲ್ಲ. ಯಾಕೆ ಅಂತ ಅಂದರೆ ಅವನಂಥ ಪಾಪದ ಕೆಲಸ ಮಾಡಿದ್ದಾನೆ. ಎಷ್ಟು ಜನ ಜೀವ ಉಳಿಯುತ್ತೆ ಅಂತ ಅನ್ಕೋತೀನಿ, ನನ್ನ ಅಭಿಪ್ರಾಯ. ಓಕೆನಾ? ಆ ಥರ ಆಗಲ್ಲ ನಮ್ಮ ದೇಶದಲ್ಲಿ, ಆ ಥರ ರೂಲ್ಸ್ ಬರಲ್ಲ. ಓಕೆ, ಬಟ್ ಅವ್ನು ತಕ್ಕ ಶಿಕ್ಷೆ ಆಗಿದೆ. ಬಟ್ ನನಗೂ ಒಬ್ಳು ಮಗಳಿದ್ದಾಳೆ. ಅಲ್ಲ ರೀ, ಈ ಮನುಷ್ಯತ್ವ ಇಲ್ವನ್ರಿ ನಿಮಗೆ? ಎಲ್ಲರೂ ಏನು ಅಂದ್ಕೊಂಡಿದ್ರೆ ಹೆಣ್ಮಕ್ಳು ಅಂದ ತಕ್ಷಣ? ಅಂದರೆ ಹೆಣ್ಣು ಅಂದ ತಕ್ಷಣ ಕೀಳ? ಅವಳು ಕೆಳ್ಮಟ್ಟಗ? ನಿಮ್ಮನೇಲಿ ಒಬ್ಳು ತಾಯಿ ಒಂದು ಹೆಣ್ಣು ತಾನೆ. ಏನು ಜನಗಳಪ್ಪ. ಆದರೆ ಒಂದು ಕೇಳ್ಕೊತೀನಿ, ಹೆಣ್ಣನ್ನ ಹೆಣ್ಣಾಗಿ ಬದುಕಕ್ಕೆ ಬಿಡಿ. ಅವಳು ಹೆಣ್ಣಾದಳು ಗಂಡಿನ ಥರ ಬದುಕಿ ತೋರಿಸ್ತಿದ್ದಾಳೆ ಈ ಪ್ರಪಂಚದಲ್ಲಿ. ಯಾವುದು ಕಮ್ಮಿ ಇದ್ದಾಳೆ ಹೇಳಿ? ಇವತ್ತು ಅವಾಗೇನೋ ಇದ್ರು ಮನೆ ಬಿಟ್ಟು ಹೊರಗಡೆ ಕೆಲ್ಸಕ್ಕೆ ಹೋಗಂಗಿಲ್ಲ, ಮನೇಲೇ ಇರಬೇಕು ಅಂತ, ಆಯಿತಾ? ಇವಾಗ ಆ ಥರ ಅಲ್ಲ ರೀ. ಇವಾಗ ಓದ್ತಾಳೆ, ಗಂಡಿಗಿಂತ ಮುಂದಿದ್ದಾಳೆ, ಓದ್ತಾಳೆ, ಮನೆ ಕೆಲಸ ಮಾಡ್ತಾಳೆ, ಹೊರಗಡೆ ಕೆಲಸ ಮಾಡ್ತಾಳೆ, ಗಂಡ ಮಕ್ಕಳು ನೋಡ್ಕೊತಾಳೆ, ಸಂಸಾರ ನಿಭಾಯಿಸ್ತಿದ್ದಾಳೆ, ಎಲ್ಲ ಜವಾಬ್ದಾರಿನೂ ಒತ್ಕೊಂಡು ಒಂದು ಹೆಣ್ಣು ನಿಭಾಯಿಸ್ತಿದ್ದಾಳೆ ಅಂದರೆ ಯಾಕೆ ಅವಳಿಗೆ ಈ ಥರ ಮಾಡ್ತೀರಾ? ಸಮಾನ ಅಕ್ಕಿ ಹಾಕಿಲ್ಲ, ಅಕ್ಕಿದೆ ಅಂತೀರ, ಈ ಥರ ಹಿಂಗೆ ಆಗ್ತದೆ. ಎಷ್ಟು ರೇಪ್ಗಳಾಗ್ತಿದೆ, ಬೆಲೆನೇ ಇಲ್ವಾ ಹಂಗಾದ್ರೆ? ಆದರೆ ಒಂದು ಕೇಳ್ಕೊತೀನಿ, ನಾನು ಯಾರಿಗೂ ಇದಕ್ಕೆ ಹರ್ಟ್ ಮಾಡಬೇಕು, ಬೈಬೇಕು ಅನ್ನೋ ಉದ್ದೇಶದಿಂದ ವಿಡಿಯೋ ಮಾಡ್ತಿಲ್ಲ. ಬೇಜಾರಾಯಿತು. ಪುಟ್ಟಕ್ಕಂದಮ್ಮ ಹೆಂಗಿರ್ಬೇಡ ಅಪ್ಪ, ಅದನ್ನ ಇಮ್ಯಾಜಿನೇಷನ್ಸ ಮಾಡೋಕ್ಕಾಗಲ್ಲ. ಪ್ಲೀಸ್, ಯಾರ್ಯಾರ ಮನೆ ಹೆಣ್ಮಕ್ಳು ಇದ್ದಾರೋ ಜೋಪಾನವಾಗಿ ನೋಡ್ಕೊಳ್ಳಿ. ಇಂಥ ಮತ್ತೆ ಹೋಗಿದ್ ಪ್ರಾಣ ಹೋಗಿದ್ ಮನ ಯಾವತ್ತೂ ಬರಲ್ಲ. ನಮಗೂ ಒಬ್ಳು ಮಗಳಿದ್ದಾಳೆ. ನನಗೆ ಇವಾಗಲೇ ಭಯ ಆಯ್ತೈತಲ್ಲ ರೀ. ಹೆಂಗ್ರಿ ನೋಡ್ಕೋಬೇಕು ನಾವು? ಹೆಣ್ಮಕ್ಳು ಎತ್ತಿದ್ದೀವಿ ಅಂತ ಹೆಣ್ಮಕ್ಳು ಹೆಂಗ್ರಿ ನೋಡ್ಕೋಬೇಕು ನಾವು? ಮುಂದ್ಗಡೆ ಹಟ್ಟಿನಲ್ಲಿ ಆಟಾಡಕ್ಕೆ ಬಿಡ್ದಂಗೆ ಒಳಗಡೆನೆ ಕೂಡಾಕಬೇಕಾ ನಾವು ಎತ್ತಿದ್ದೀವಿ ಅಂತ? ಅವ್ಕೆ ಆಟಾಡಕ್ಕೆ ಕಳಿಸ್ಬಾರ್ದು. ಅವತ್ತು ಭಾನುವಾರ ಏನೋ ಸ್ಕೂಲಿ ರಜನೋ ಇಲ್ಲ ಮನೇಲಿ ಇರ್ತೀನೋ ಅಂತ ಏನೋ ಅಂತ ಆಟಾಡ್ತಿದ್ದೆ. ಚಿಕ್ಕ ಮಕ್ಕಳಿಗೆ ಒಂದು ಚಾಕ್ಲೇಟ್ ಕಂಡ್ರೆ ಆಸೆ, ಬಿಸ್ಕೆಟ್ ಕಂಡ್ರೆ ಆಸೆ, ಅದು ಕೊಡಿಸ್ತೀವಿ ಇದು ಕೊಡಿಸ್ತೀವಿ ಅಂತ ಹೆಂಗ್ರಿ ಮನ್ಸು ಬಂತು ಆ ಪುಣ್ಯಾತ್ಮಗೆ? ಮನುಷ್ಯ ಅಲ್ವನ್ರಿ? ನಮಗೂ ಒಂದು ಮನ್ಸಿರಲ್ವ? ಹೆಣ್ಮಕ್ಳಿಗೂ ಒಂದು. ಆ ಪುಟ್ಟು ಕಂದಮ್ಮ ಯಾಕ್ರಿ ಇಂಥ ಕೆಲಸ ಮಾಡ್ತಾರೆ? ಹೇಳೋದು ಒಂದೇ, ಬಟ್ ಈ ಥರದವರು ನಾವು ಅವಾಯ್ಡ್ ಮಾಡೋಕ್ಕಂತೂ ಆಗಲ್ಲ. ಎಲ್ಲ ಕಡೆ ಇರ್ತಾರೆ ಆಲ್ಮೋಸ್ಟು. ಅರೆ, ನಿಮ್ಮ ಮನೆ ಹೆಣ್ಮಕ್ಳನ್ನ ಜೋಪಾನವಾಗಿ ನೋಡ್ಕೊಳ್ಳಿ, ಜೋಪಾನವಾಗಿರಲಿ. ನಾವು ಎಷ್ಟು ಸೇಫಾಗಿರ್ತೀವೋ ಅಷ್ಟು ಒಳ್ಳೆಯದು. ಹಂಗಂತೂ ಮನೇಲಿ ಹೆಣ್ಮಕ್ಳನ್ನು ಕೂಡ ಹಾಕೋಕ್ಕಾಗುತ್ತಾ? ನನಗೇನು ಮಾತಾಡ್ಬೇಕಂತಲೇ ಅರ್ಥ ಆಯ್ತಲ್ಲ, ಆಯಿತಾ? ಎಂತೆಂಥ ಜನಗಳು ಇಷ್ಟೇನ ಜೀವನ ಹೆಣ್ಮಕ್ಳದ್ದು? ಎಷ್ಟೊಂದು ಮುಂದುವರೆದಿದೆ ಹೆಣ್ಮಕ್ಳು. ಏನೇ ಸಾಹಸ ಮಾಡಿದ್ದಾರೆ, ಎಲ್ಲ ಕ್ಷೇತ್ರದಲ್ಲೂ ಎಲ್ಲದರಲ್ಲೂ ಇದ್ದಾರೆ. ಆದರೆ ಈ ರೇಪ್ ಅನ್ನೋದು ತಪ್ತಾನೆ ಇಲ್ಲ. ಆ ಪುಣ್ಯಾತ್ಮಗೆ ಹೆಂಗೆ ಮನ್ಸ್ಕೊಂಡು ಚಿಕ್ಕ ಮಕ್ಕಳನ್ನೂ ಬಿಡ್ತಿಲ್ವಲ್ರಿ? ಅದು ಹೆಂಗ್ರಿ ಮನ್ಸು ಬರುತ್ತೆ ನಿಮಗೆ? ಓಕೆ, ನನ್ನ ಉದ್ದೇಶ ವಿಡಿಯೋ ಮಾಡಿರೋದಿಷ್ಟೇ. ಯಾರ್ಯಾರ ಮೇಲೆ ಹೆಣ್ಮಕ್ಳಿದ್ದಾರೆ ಅವ್ರನ್ನ ಜೋಪಾನವಾಗಿ ನೋಡ್ಕೊಳ್ಳಿ. ಹೋಗಿದ್ದ ಜೀವ ಹೋಗಿದ್ದ ಮನ ಯಾವತ್ತೂ ಬರಲ್ಲ. ನಾನು ಅಳಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡು ವಿಡಿಯೋ ಮಾಡ್ತಿದ್ದೆ. ಆ ಹುಡುಗಿನ ಎಷ್ಟು ಕ್ಯೂಟಾಗಿ, ಎಷ್ಟು ಮುದ್ದಾಗಿದೆ ಗೊತ್ತಾ ಪಾಪು. ಓಕೆ ಗೈಸ್, ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿರೋರಿಗೆ, ಕೊನೆವರೆಗೂ ನಾನು ಈ ವಿಡಿಯೋ ನೋಡಿದ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ.
ಓಕೆ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಬಟ್ ಹೇಳಬೇಕು ಅಂತ ಅನ್ನಿಸ್ತು, ಬಟ್ ನನ್ನ ಅನಿಸಿಕೆ ಅದಕ್ಕೆ, ಸೊ ಹಂಗಾಗಿ ಹೇಳಿದೆ. ಯಾರೋ ತಪ್ಪು ತಿಳ್ಕೊಬೇಡಿ. ಓಕೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಓಕೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಓಕೆ ಬಾಯ್.